ನನಗೆ ಫಸ್ಟ್ ಶುಗರ್ ನನಗೆ ಬಂತು. ನನಗೆ ತುಂಬ ಎಷ್ಟು ಹಿಂಸೆ ಅನ್ನಿಸ್ಬಿಡ್ತು ಅಂದರೆ ಸರ್, ಡಾಕ್ಟರ್ ಶಾಪಲ್ಲೇ ಕೂತು ಎತ್ಬಿಟ್ಟಿದ್ದೀನಿ. ಅಷ್ಟು ಹಿಂಸೆ ಅನ್ನಿಸ್ಬಿಡ್ತು ನನಗೆ. ರೆಫರ್ ಮಾಡಿ ಅದನ್ನು ಬಿಡ್ದೇನೆ ದಿನಕ್ಕೆ 400ರಲ್ಲಿ ಶುರುವಾಗಿದ್ದು ನನಗೆ. ಸ್ಟಾರ್ಟಿಂಗ್ ಶುರುವಾಗಿದ್ದು 400 ಶುರು ಆಯಿತು. 400 ಶುರುವಾಗಿ 500 ಗಂಟೆ ಏರಕ್ಕೆ ಶುರು ಆಯಿತು. ಒಂದು ವಾರದಲ್ಲಿ ನಾನು ರೆಫರ್ ಮಾಡಿ ಇವೆಲ್ಲನೂ ಮೆಟೀರಿಯಲ್ ರೆಡಿ ಮಾಡಿ ಒಂದು ವಾರದೊಳಗಡೆ 250ಕ್ಕೆ ಬಂತು ಸರ್. ನೆಕ್ಸ್ಟ್ ವೀಕಲ್ಲಿ 150ಕ್ಕೆ ಬಂತು. ಅದ್ರ ನೆಕ್ಸ್ಟ್ ವೀಕ್ಗೆ ಕಂಪ್ಲೀಟಾಗಿ ನಾರ್ಮಲ್ 100-125ಕ್ಕೆ ಬಂದು ನಿಂತಿತ್ತು ಸರ್. ಜೀವ ಹೊಟ್ಟೋದ್ರೆ ಬೇಕಾದ್ರೆ ಹಿಂಗೆ ಹೊಟ್ಟೋಗ್ಬಿಡ್ಲಿ, ಮಾತ್ರೆಗಂತೂ ನಾನು ಹೋಗೋದೇ ಇಲ್ಲ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡೆ ನಾನು ಇದನ್ನೆಲ್ಲ ರೆಡಿ ಮಾಡಿದ್ದೆ. ಕಾಲು ಕಳ್ಕೊಂಡ್ರೆ ಜನಗಳವ್ರೆ, ತುಂಬ ನೋವು ಅನುಭವಿಸ್ತಿರೋ ಜನಗಳವ್ರೆ. ಇದು ನೀವು ಬೇಕಾದ ಊಟ ತಿನ್ನಂಗಿಲ್ಲ, ಏನೋ ಒಂದು ಅವ್ರ ಲೈಫ್ ಸ್ಟೈಲ್ 99% ಹಾಳಾಗೋಯ್ತದೆ ಸರ್. ಇಷ್ಟು ದಿನ ತಗೊಂಡ್ರೆ ಅವ್ರ ಲೈಫಲ್ಲಿ ಮತ್ತೆ ಮಾತ್ರೆಗೆ ಹೋಗಿಲ್ಲ ಸರ್. ಆರಾಮಾಗಿ ಅವ್ರ ಜೀವನ ಅವರು ಇದು ಮಾಡ್ಕೋಬೋದು. ಇವತ್ತಿಗೂ ಸರ್ ನಾನು 20 ದಿನ ಅಂತ ನಿಮ್ಗೆ ಕ್ಯಾಮ್ರಾ ಮುಂದೆನೇ ಹೇಳ್ತಾ ಇದ್ದೀನಿ. ನಾನು ಅವ್ರು ಬೇಕಾದ್ರೆ ನನ್ನ ಮೇಲೆ ಕೋರ್ಟ್ಗೆ ಹೋಗ್ಲಿ, ನಾನು 20 ದಿನದಲ್ಲಿ ವಾಸ ಮಾಡ್ಕೊಳ್ಳ ಅಂತ ಅವ್ರು ಕೋರ್ಟ್ಗೆ ಹೋಗ್ಲಿ ಸರ್. ನಾನು ಅದ್ರ ಬಗ್ಗೆ. ಸರ್ ನಮಸ್ತೆ. ನಮಸ್ತೆ ಸರ್. ಹಾಂ ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಸರ್ ನನ್ನ ಹೆಸರು ಗಣೇಶ್ ಅಂತ. ನಮ್ಮದು ಸ್ವಂತವ್ರು ಬಂದು ಚಿನ್ನಗುಡಿ ಗ್ರಾಮ. ನಾವು ನಂಜನಗೂಡಲ್ಲೇ ಅಲ್ಲಿ ಇದ್ದೀವಿ ಈಗ. ಮುಂದೆ ಕಡೆ ಇರೋ ಡಬ್ಬಗಳೇನು ಸರ್, ಅದ್ರಲ್ಲಿ ಏನಿದೆ ಸರ್? ಇಲ್ಲಿ ನಾವು ನಮ್ಮ ಲೈಫ್ ಸ್ಟೈಲ್ನ ಸರಿ ಮಾಡ್ಕೊಳ್ಳೋಂಥ ಆಹಾರ ಪದಾರ್ಥಗಳಿವೆ ಸರ್ ನಮ್ಮ ಮುಂದೆ. ಅಂದರೆ ಸಕ್ಕರೆ ಕಾಯಿಲೆ ಜೀವನದಲ್ಲಿ ಸಕ್ಕರೆ ಕಾಯಿಲೆ ಅಂದರೆ ಸಕ್ಕರೆ ಕಾಯಿಲೆ ಅಲ್ಲ, ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಅಷ್ಟೇ. ಆ ಹಾರ್ಮೋನ್ ಇಂಬ್ಯಾಲೆನ್ಸ್ನ ಸರಿ ಮಾಡೋ ಅಂಥದ್ದು ಇಲ್ಲಿ ಫುಡ್ಗಳಿವೆ ಸರ್ ನಮ್ಮ ಮುಂದೆ. ಈಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಯಾಕಾಗುತ್ತೆ, ಶುಗರ್ ಯಾಕೆ ಬರುತ್ತೆ? ಮೇದೋಜೀರಕ ಗ್ರಂಥಿ ಯಾವಾಗ ಅದ್ರ ಕೆಲಸನ ಸ್ಟಾಪ್ ಮಾಡುತ್ತೆ, ಆವಾಗ ಇನ್ಸುಲಿನ್ ಹಾರ್ಮೋನ್ ಬಿಡುಗಡೆ ಮಾಡೋದನ್ನ ಸ್ಟಾಪ್ ಮಾಡಿದಾಗ ಅಥವಾ ಕಡಿಮೆ ಮಾಡಿದಾಗ ಶುಗರು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಸರ್. ಇದು ಕಷಾಯ ಪೌಡರು, ಇದೊಂದು ಮಿಲೆಟ್ ಪೌಡರು, ಇದೊಂದು ಮಿಲೆಟ್ ಪೌಡರ್ ಇದೆ. ಇದು ಕಷಾಯದ ಜೊತೆ ನಾನು ಹೇಳ್ಕೊಡ್ತೀನಿ ಯಾವ ಥರ ಮಾಡಬೇಕು ಅಂತ ಅವ್ರಿಗೆ ಹೇಳ್ಕೊಡ್ತೀನಿ. ಆ ಥರ ಕಷಾಯನ ಕಾಯಿಸಿ ಅದನ್ನು ರೆಡಿ ಮಾಡಿ ಇದನ್ನು ಅದ್ರ ಜೊತೆಲಿ ಮಜ್ಜಿಗೆಲಿ ಹಾಕೊಳ್ಳೋದು ಇದೊಂದು ಪ್ರೋಸೆಸ್ಸು. ಇದು ತಿಂಡಿ ಆದಮೇಲೆ ತಗೊಳ್ಳೋಂಥ ಪ್ರೋಸೆಸ್ ಇದೆ. ಓಕೆ, ಈ ಪ್ರೋಸೆಸ್ ಅಂತಂದರೆ ಈಗ ಇದು ಶುಗರ್ ಬಂದು ಯಾವ ಹಂತದಲ್ಲಿರೋರಿಗೆ ಇದು ಎಲ್ಲ ಹಂತದಲ್ಲಿರೋರ್ಗೂ ಆಯ್ತದೆ ಸರ್. ಅಂದರೆ ಹೊಸ್ದಾಗಿ ಬಂದಿರೋರಿಗೆ 25 ದಿನದಲ್ಲಿ ವಾಸಿ ಆಗುತ್ತೆ. ಪ್ರೀ ಡಯಾಬಿಟಿಕ್ ಇದು 6-7 ತಿಂಗಳು 1 ವರ್ಷ ಮಾತ್ರೆ ತಗೊಂಡಿರಲ್ಲ, ಆದರೆ ಅವರು ಪ್ರೀ ಡಯಾಬಿಟಿಕ್, ಈಗ ಸಾಹೇಬ್ರ್ತಾರೆ ಪ್ರೀ ಡಯಾಬಿಟಿಕ್ ಇರುತ್ತೆ, ಅವರು ಇದಾಗಿರಲ್ಲ, ಏನೋ ಮಾತ್ರೆಗೆ ಹೋಗಿರಲ್ಲ, ಸುಮ್ಮನೆ ಏನೋ ಒಂದು ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಅದನ್ನ ಹೆಂಗೋ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಊಟ ಏನೋ ಒಂದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ಅವ್ರಿಗೂ ಇದು 1-1.5 ತಿಂಗಳಲ್ಲಿ ಕಂಪ್ಲೀಟಾಗಿ ಗುಣ ಮಾಡಿಕೊಟ್ಬಿಡುತ್ತೆ ಅದು. ಆದರೆ ಮಾತ್ರೆಗೆ ಹೋಗಿರೋರ್ಗೆ ಮಾತ್ರ ಏನಕ್ಕೋಸ್ಕರ ಲೇಟ್ ಆಯ್ತದೆ ಅಂದರೆ, ಅವರು ಪ್ಯಾಂಕ್ರೇಸಿಸ್ ಕೆಲಸನ ಬೇರೆ ಯಾವುದೋ ಒಂದು ಹೊರಗಡೆಯಿಂದ ಬಂದು ಒಂದು ವಸ್ತು ಮಾಡ್ತೈತೆ ಅಂದಾಗ ಅದು ಸ್ವಲ್ಪ, ಈಗ ನಮ್ಮ ಮನೇಲಿ ಯಾರೋ ಇನ್ನೊಬ್ಬ ಕೆಲಸ ಮಾಡಿದ್ರೆ ನಾವು ಆರಾಮಾಗಿ ಸುಮ್ಮನೆ ಕೂತಿರ್ತೀವಿ, ನಮಗೇನಾದ್ರು ಅದ್ರ ಕಡೆ ಗಮನ ಬರಲ್ಲ. ಯಾರೋ ಕೆಲಸ ಮಾಡ್ಕೊಂಡು ಅವ್ರ ಪಾಡಿಗೆ ಹೋಯ್ತಾರೆ ಅಂದಾಗ ಇದ್ರ ಪಾಡಿಗೆ ಇದಿರುತ್ತೆ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಹಂಗಾಗಿ ಅವಾಗ ಏನಾಯ್ತದೆ ಅಂದರೆ, ಇವ್ರು ಹೊರಗಡೆಯಿಂದ ಮಾತ್ರೆಗಳಾಗಕ್ಕೆ ಶುರು ಮಾಡಿದಾಗ ಪ್ಯಾಂಕ್ರೇಸಿಸ್ ಆಟೋಮೆಟಿಕ್ಕಾಗಿ ಅದ್ರ ಕೆಲಸನ ನಿಷ್ಕ್ರಿಯ ಮಾಡ್ತಾ ಇವ್ರು ಎಷ್ಟು ಜಾಸ್ತಿ ದಿನ ಅದನ್ನ ಇದು ಮಾಡ್ತಾ ಹೋಗ್ತಾರೆ, ಅಷ್ಟು ಅದು ನಿಷ್ಕ್ರಿಯ ಆಯ್ತಾ ಹೋಗಿ ಮುಂದೊಂದು ದಿನ ಇನ್ಸುಲಿನ್ಗೆ ಹೋಗ್ತಾರೆ. ಇದು ಹಾರ್ಮೋನ್ ರಿಲೀಸ್ ಮಾಡೋದು ನಿಲ್ಲಿಸಿ ಸ್ಟಾಪ್ ಮಾಡಿಬಿಡುತ್ತೆ. ಆ ಥರ ಆಗಿ ಇನ್ಸುಲಿನ್ ಬಿಡುಗಡೆ ಮಾಡೋದನ್ನ ನಿಲ್ಲಿಸಿದಾಗ ಇವರು ಡಾಕ್ಟರ್ ಇನ್ಸುಲಿನ್ಗೆ ರೆಫರ್ ಮಾಡ್ತಾರೆ. ಈಗ ದೇಹ ತಾನಾಗೆ ತಾನು ಇನ್ಸುಲಿನ್ ಉತ್ಪತ್ತಿ ಮಾಡ್ಕೋತಿದೆ. ಹೌದು ಸರ್. ಈಗ ನಮಗೆ ಇಂಜೆಕ್ಷನ್ ತಗೊಂಡು ಇನ್ಸುಲಿನ್ ತಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಹೌದು. ಈಗ ಇನ್ಸುಲಿನ್ ತಗೋತಾ ಇರ್ತಾರೆ. ಹೌದು ಸರ್. ಅಂಥವ್ರು ಕೂಡ ಮತ್ತೆ ಅದು ಇದೇನ್ ಮಾಡ್ತಾರೆ, ಮೇದೋಜೀರಕ ಗ್ರಂಥಿನ ಮತ್ತೆ ರೀಬೂಸ್ಟ್ ಮಾಡ್ತಾ ಹೋಯ್ತು. ರೀಬೂಸ್ಟ್ ಮಾಡ್ತಾ ಹಂತವಾಗಿ ಒಂದು 3-4 ತಿಂಗಳು ಟೈಮ್, ಇನ್ನೂ ಸ್ವಲ್ಪ ದಿನ, ಒಟ್ಟಲ್ಲಿ ಸ್ವಲ್ಪ ಪ್ರೋಸೆಸ್ ಲಾಂಗ್ ಆಗ್ತಾಗತ್ತದೆ. ಒಟ್ಟಲ್ಲಿ ವಾಸಿ ಆಗೇ ಆಗುತ್ತೆ. ಹೌದು ಸರ್. ಓಕೆ, ಈಗ ಇದನ್ನ ಏನಂತ ಕರಿಬೇಕು? ಇದು ಇಂಗ್ಲಿಷ್ ಮೆಡಿಸನ್ನ, ತಪ್ಪದ್ರೆ ನಾಟಿ ಔಷಧಿನ, ಏನು ಸರ್? ಫುಡ್ಡು ಇದು ಸರ್, ನಮ್ಮ ಭಾರತೀಯ ಪರಂಪರೆಯಲ್ಲಿ ಫುಡ್ಡಲ್ಲೇ ಎಲ್ಲನೂ ಕಂಟ್ರೋಲ್ ಮಾಡ್ತಾ ಇದ್ರು. ಒಂದು ಕಾಲದಲ್ಲಿ ಫುಡ್ ಏನು ಆಹಾರನೇ ಮದ್ದು ಅಂತ ಹೇಳ್ಕೊಂಡು ನಮ್ಮ ಕಾನ್ಸೆಪ್ಟ್ ಇದ್ದಿದ್ದು. ಹೌದು, ಅಡುಗೆ ಮನೆನೇ ಮದ್ದಾಗಿತ್ತು. ಆದರೆ ಇವತ್ತಿನ ದಿನ ಅದೆಲ್ಲನೂ ಹೋಯ್ತು. ಯಾವಾಗ ಇದು ಬಂತು, ಈಗ ನೋಡಿ ಸರ್, ನಮ್ಮ ಜನ ಇದರಲ್ಲೂ ಏನೋ ಸೈಡ್ ಎಫೆಕ್ಟ್ ಇದೆಯಾ ಅಂತ ಕೇಳ್ತಾರೆ. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಯಾರು ಔಟ್ ಆಫ್ ಕಂಟ್ರಿ ಅವರು ಮಿಲ್ಕ್ದು ಒಂದು ಕ್ಯಾಪ್ಸೂಲ್ ಮಾಡಿದ್ದೀವಿ, ಮಕ್ಕಳಿಗೆ ಅದನ್ನು ಮಾತ್ರ ಚೀಪ್ಸಿ ಎದೆಯಲ್ಲಿ ಕೊಟ್ಟರೆ ಸೈಡ್ ಎಫೆಕ್ಟ್ ಬರ್ತೈತೆ ಅಂತ ಒಂದು 6 ತಿಂಗಳೇನಾದ್ರು ಇದು ಕೊಟ್ಬಿಟ್ರೇನೋ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ, ಬೇಕಾದ್ರೆ ನಮ್ಮ ಜನ ಕ್ಯಾಪ್ಸೂಲ್ ಕೊಟ್ಟಾಯ್ತಾರೆ, ಅಕಸ್ಮಾತ್ ತಾಯಿ ಎದೆಯಲ್ಲಿ ಕೊಟ್ಟರೆ ಅದ್ರಲ್ಲಿ ಸೈಡ್ ಎಫೆಕ್ಟ್ ಬರ್ಬೋದು ಅಂತ. ಆ ಥರ ಜನಗಳವ್ರೆ ಸರ್ ನಮ್ಮ ಮಧ್ಯದಲ್ಲಿ ಇವಾಗ. ಅಂಥದ್ರಲ್ಲಿ ಇದು ಸರ್ ಎಲ್ಲ ಬರೀ ಫುಡ್ ಐಟಮಲ್ಲೇ ರೆಡಿ ಮಾಡಿರೋಂಥದ್ದು. ಯಾವುದು ಇದರಲ್ಲಿ
ಆಯುರ್ವೇದಿಕ್ ಮೆಟೀರಿಯಲ್ ಇಲ್ಲ, ಏನೂ ಇಲ್ಲ ಸರ್. ಎಲ್ಲ ಫುಡ್ ಐಟಮಲ್ಲೇ ವಾಸಿ ಆಗೋಂಥದ್ದು. ಯಾವುದೂ ಏನೇನು ಹಾಕಿದ್ದೀರಾ ಅಂತ ಹೇಳ್ಬೋದಾ? ಸ್ವಲ್ಪ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದೆ. ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು ಆದರೆ ಎಲ್ಲ ತಿನ್ನುವಂಥದ್ದು. ಅಂಥದ್ದೇ. ಅದನ್ನ ನಾನು ಲ್ಯಾಬ್ ಟೆಸ್ಟಿಂಗು ಮಾಡಿಸಿದ್ದೀನಿ. ಲ್ಯಾಬ್ ಟೆಸ್ಟಿಂಗ್ ರಿಪೋರ್ಟ್ ಎಲ್ಲ ನಿಮ್ಗೆ ನಾನು ಕಳಿಸ್ಕೊಡ್ತೀನಿ ಸರ್. ಓಕೆ. ಸಂಪೂರ್ಣ ಲ್ಯಾಬ್ ಟೆಸ್ಟಿಂಗ್ ರಿಪೋರ್ಟ್ ಇದೆ. ಲ್ಯಾಬ್ ಟೆಸ್ಟಿಂಗ್ದೆಲ್ಲ ನಾನು ನಿಮ್ಗೆ ಕೊಡ್ತೀನಿ. ಈ ಔಷಧಿ ತೊಗೊಂಡು ವಾಸಿ ಆಗಿರೋರು ಇದ್ದಾರಾ? ಹ್ಞೂ ಸರ್ ಇದ್ದಾರೆ. ಇದು ಔಷಧಿನೇ ಅಲ್ಲ ಸರ್, ಇದು ಫುಡ್ ಐಟಮ್ಸು. ಇದು ಔಷಧಿ ಅಲ್ವೇ ಅಲ್ಲ. ನೀವು ಇದನ್ನ ಗುಣ ಆಗಿರೋರು ತುಂಬ ಜನ ಇದ್ದಾರೆ ಸರ್. ನಿಮ್ಗೆ ಅವ್ರದ್ದು ಇದನ್ನು ಕೊಡ್ತೀನಿ ನಾನು ನಿಮಗೆ. ಅವ್ರು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಅವರು ಬಂದವರೇ ಮತ್ತು ಹೊರಗಡೆ ನಾನು ವೀಡಿಯೋ ಕಾಲು ಮಾಡ್ತಾರೆ. ಅವ್ರಗಳದ್ದು ನಿಮಗೆಲ್ಲ ಇದು ಮಾಡಿಸ್ಕೊಡ್ತೀನಿ ಸರ್. ಎಷ್ಟು ವರ್ಷದಿಂದ ಕೊಡ್ತಾ ಇದ್ದೀರಾ ನೀವು ಇದನ್ನು? ನಾನು ಸುಮಾರು ಒಂದು 2-3 ವರ್ಷದಿಂದ ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ ಸರ್. ರಿಸರ್ಚ್ ಮಾಡಿ ಈಗ ಒಂದು 1 ಇಯರಿಂದ ಕೊಡ್ತಾ ಇದ್ದೀನಿ. ಓಕೆ. ನೀವು ಇದನ್ನು ರಿಸರ್ಚ್ ಮಾಡೋಕ್ಕೆ ಏನು ಸುಮಾರು 5 ಇಯರ್ಸ್ ಆಯಿತು ಸರ್. ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಈಗ ನೀವು? ಸರ್ ನನಗೆ ರಿಸರ್ಚ್ ಮಾಡೋಕ್ಕೆ ಅಂದರೆ ನನಗೆ ಫಸ್ಟ್ ಶುಗರ್ ನನಗೆ ಬಂತು. ಆವಾಗ ನನಗೆ ತುಂಬ ಮನ್ಸಿಗೆ ಎಷ್ಟು ಹಿಂಸೆ ಅನ್ನಿಸ್ಬಿಡ್ತು ಅಂದರೆ ಸರ್, ಡಾಕ್ಟ್ರ್ ಶಾಪಲ್ಲೇ ಕೂತು ಹತ್ಬಿಟ್ಟಿದ್ದೀನಿ. ಅಷ್ಟು ಹಿಂಸೆ ಅನ್ನಿಸ್ಬಿಡ್ತು ನನಗೆ ಈ ವಯಸ್ಸಿಗೆ ನನಗೆ ಶುಗರ್ ಬಂದುಬಿಟ್ರೆ ಮುಂದಿನ ಜೀವನ ಹೆಂಗೆ ಅನ್ನೋದು ಒಂದು ತುಂಬ ದೊಡ್ಡ ಮಟ್ಟ ನನಗೆ ಮನ್ಸಿಗೆ ಕಾಡ್ಬಿಡ್ತದೆ. ಆವಾಗ ನಮ್ಮ ತಾತ ವೈದ್ಯ ಮಾಡ್ತಾಯಿದ್ರು. ಅದರಲ್ಲಿ ಮಧುನಾಶನ ತಂತ್ರ ಅನ್ನೋ ಒಂದು ತಾಳೆಗರಿ ಗ್ರಂಥದ ಬಗ್ಗೆ ಒಂದು ಇದಿತ್ತು ನಮ್ಮ ಮನೆಯಲ್ಲಿ. ಅದನ್ನು ನಾನು ಅವಾಗ ರೆಫರ್ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಒಂದೇ ವಾರದಲ್ಲಿ ನಾನು ರೆಫರ್ ಮಾಡಿ ಅದನ್ನು ಬಿಡ್ದೇನೆ ದಿನಕ್ಕೆ 400ರಲ್ಲಿ ಶುರುವಾಗಿದ್ದು ನನಗೆ. ಸ್ಟಾರ್ಟಿಂಗ್ ಶುರುವಾಗಿದ್ದು 400 ಶುರುವಾಯಿತು. 400 ಶುರುವಾಗಿ 500 ಗಂಟೆ ಏರಕ್ಕೆ ಶುರುವಾಯಿತು. ಒಂದು ವಾರದಲ್ಲಿ ನಾನು ರೆಫರ್ ಮಾಡಿ ಇವೆಲ್ಲನೂ ಮೆಟೀರಿಯಲ್ ರೆಡಿ ಮಾಡಿ ಪೂರ್ತಿ ವಾಸೆ ಒಂದು ವಾರದಲ್ಲಿ ಮತ್ತೆ ಟೆಸ್ಟ್ ಮಾಡಿದಾಗ 500. ಮತ್ತೆ ನಾವು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಶುರು ಮಾಡಿದ್ಮೇಲೆ ಒಂದು ವಾರದೊಳಗಡೆ 250ಕ್ಕೆ ಬಂತು ಸರ್. ನೆಕ್ಸ್ಟ್ ವೀಕಲ್ಲಿ 150ಕ್ಕೆ ಬಂತು. ಅದ್ರ ನೆಕ್ಸ್ಟ್ ವೀಕ್ಗೆ ಕಂಪ್ಲೀಟಾಗಿ ನಾರ್ಮಲ್ 100-125ಕ್ಕೆ ಬಂದು ನಿಂತಿತ್ತು ಸರ್. ಅಂದರೆ ಆವಾಗಿಂದ ಇದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿ ಪ್ರತಿಯೊಂದನ್ನು ಇದು ಮಾಡಿ ಇವಾಗ ಈಗ ಮಟ್ಟಿಗೆ ತಂದು ನಿಲ್ಸ್ಕೊಂಡಿದ್ದೀನಿ ಸರ್. ಇದನ್ನ ನನಗೆ ಒಬ್ಬನಿಗೆ ಈ ಥರ ಕೆಲಸ ಮಾಡ್ತಾ ಇಲ್ಲ, ಬೇರೆಯವ್ರಿಗೂ ಮಾಡುತ್ತಾ ಪ್ರತಿಯೊಂದನ್ನು ಸುಮ್ಮನೆ ಇದನ್ನು ತಂದು ಇಲ್ಲಿ ಈ ಮಟ್ಟಿಗೆ ತಂದು ಇಟ್ಟಿಲ್ಲ ಸರ್. ಪ್ರತಿಯೊಂದನ್ನು ಬೇರೆಯವ್ರ ಮೇಲೆಲ್ಲ ಕೊಟ್ಟು ಅದನ್ನೆಲ್ಲ ನೋಡಿ ಎಲ್ಲ ಸಕ್ಸಸ್ ಆಗಿ ಬಂದಮೇಲಿಂದ ತುಂಬ ಕೊನೆಗೆ ಗಾಯಗಳಾಗಿ ಅವ್ರಿಗೆ ಇನ್ನು ಆಪರೇಷನ್ ಆಗಲ್ಲ ಅನ್ನೋರಿಗೆಲ್ಲ ಕೊಟ್ಟು ವಾಸಿ ಆಗಿದೆ ಸರ್. ಓಕೆ. ಇದನ್ನು ಫಸ್ಟು ನೀವು ನಿಮ್ಮ ಮೇಲೆ ಪ್ರಯೋಗ ಮಾಡಿ ನಾನು ಶುಗರ್ ಬಂದಮೇಲೆ ನಾನು ಶುರು ಮಾಡಿದ್ಮೇಲೆ ನಾನು ಹೊರಗಡೆಯವ್ರಿಗೆ ಶುರು ಮಾಡಿದ್ದು ಸರ್. ಅಲ್ಲಿವರೆಗೆ ಅದ್ಮೇಲೆ ನನಗೂ ನಂಬಿಕೆ ಇರಲಿಲ್ಲ. ನಾನು ಸುಮ್ಮನೆ ಏನೋ ಬರ್ದಿಟ್ಟವ್ರೆ ಯಾವುದೋ ಕಾಲದವರು. ಯಾವಾಗ ನಾನು ಶುಗರ್ ಬಂದ್ರೆ ಯಾವುದೇ ಕಾರಣಕ್ಕೂ ನನ್ನ ಜೀವ ಹೊಟ್ಟೋದ್ರೆ ಬೇಕಾದ್ರೆ ಹಿಂಗೆ ಹೊಟ್ಟೋಗ್ಬಿಡ್ಲಿ, ಮಾತ್ರೆಗಂತೂ ನಾನು ಹೋಗೋದೇ ಇಲ್ಲ ಅನ್ಕೊಂಡು ಡಿಸೈಡ್ ಮಾಡ್ಕೊಂಡೆ ನಾನು ಇದನ್ನೆಲ್ಲ ರೆಡಿ ಮಾಡಿದ್ದು. ಈಗ ನಿಮಗೆ ಶುಗರ್ ಬಂತಲ್ಲ, ಅವಾಗ ನೀವು ತುಂಬಾ ತಲೆ ಕೆಡ್ಸ್ಕೊಬಿಟ್ಟೆ ಅಂದ್ರಿ. ತುಂಬಾ ತಲೆ ಕೆಡ್ಸ್ಕೋಬೇಕಾ ಬೇರೆಯವರು? ಸರ್ ಏನು ಡಿಸೀಸು ಆ ಲೈಫ್ ಸ್ಟೈಲು ಹಂಗೆ ನಮ್ಮನ್ನ ಆ ಮಟ್ಟಕ್ಕೆ ಬೇರೆಯವ್ರನ್ನ ನೋಡಿದಾಗ ಸರ್, ಕೆಲವ್ರು ಕಾಲ್ ಕಳ್ಕೊಂಡ್ರೆ ಜನಗಳವ್ರೆ ಶುಗರಿಂದ. ತುಂಬ ನೋವು ಅನುಭವಿಸ್ತಿರೋ ಜನಗಳವ್ರೆ. ಇದು ಬೇಕಾದ ಊಟ ತಿನ್ನಂಗಿಲ್ಲ. ಏನೋ ಒಂದು ಅವ್ರ ಲೈಫ್ ಸ್ಟೈಲೇ 99% ಹಾಳಾಗೋಯ್ತದೆ ಸರ್. ಈ ಶುಗರ್ ಅಂತ ಬಂದಮೇಲೆ 99% ಅವ್ರ ಲೈಫ್ ಸ್ಟೈಲ್ ಹಾಳಾಗೋಯ್ತದೆ. ಏನು ತಿಂದರೆ ಏನೋ ಜಾಸ್ತಿ ಆಗೋಯ್ತಾಯ್ತೋ, ಏನು ತಿಂದರೆ ಕಡಿಮೆ ಆಗೋಯ್ತಾಯ್ತೋ, ನಾನು ಹೆಂಗಿರ್ತೀನೋ, ನೆಕ್ಸ್ಟ್ ನನ್ನ ಮಕ್ಕಳಿಗೆ ನಾನು ಅಕಸ್ಮಾತ್ ಅವ್ರ ಮದುವೆ ಮುಂಜಿ ಗಂಟೆ ನಾನು ಇರ್ತೀನೋ, ಇಲ್ಲ ಮಧ್ಯದಲ್ಲಿ ಏನಾದ್ರು ಸಮಸ್ಯೆ ಆಗೋಯ್ತದೋ, ಇವೆಲ್ಲ ತಲೆ ಒಳಗಡೆ ಬಂದ್ಬಿಡ್ತೇವೆ ಸರ್. ಆ ಟೈಮು ಅದನ್ನ ಅನುಭವಿಸಿರೋರಿಗೆ ಆ ಶುಗರ್ ಅಂತ ಅವ್ರಿಗೆ ಡಾಕ್ಟ್ರ್ ಹೇಳಿದಾಗ ಅವ್ರ ಮನ್ಸೊಳಗೆ ಬರುತ್ತಲ್ಲ ಸರ್ ತುಂಬ, ಅದನ್ನ ಅವ್ರು ಅನುಭವಿಸಿರೋರಿಗೆ ಅದು ಗೊತ್ತಾಗಿರುತ್ತೆ ಸರ್ ಸ್ಟಾರ್ಟಿಂಗು. ಅಲ್ಲ ಅದೆಲ್ಲ ಆಗುತ್ತಾ? ಆ ಥರ ಎಲ್ಲ ಆಗುತ್ತೆ? ಹೌದು ಸರ್, ಆಗುತ್ತೆ. ಮನ್ಸಲ್ಲಿ ತುಂಬಾ ಹಿಂಸೆ ಆಗುತ್ತೆ. ಇನ್ನು ಏನೇನು ಎಫೆಕ್ಟ್ಗಳಾಗುತ್ತೆ ಶುಗರ್ ಬಂದರೆ? ಸರ್ ಶುಗರ್ ಬಂದ ತಕ್ಷಣ ಮನುಷ್ಯ ತುಂಬಾ ಭಯ ಪಡ್ತಾನೆ ಸರ್. ಅಂದ್ರೆ ನಾನು ಅದನ್ನ ಭಯ ಪಟ್ಟಿದ್ದೀನಿ, ನಾನು ಅದನ್ನ ಅನುಭವಿಸಿದ್ದೀನಿ. ಏನು ತಿಂದರೆ ಸರಿ ಹೋಗ್ಬೋದು ಅನ್ನೋದು ಕನ್ಫ್ಯೂಸ್ ಆಯ್ತಾನೆ. ಯಾರ್ಯಾರು ಏನೇನು ಹೇಳ್ತಾರೆ ಅದನ್ನೆಲ್ಲ ತಗೊಳಕ್ಕೆ ಶುರು ಮಾಡ್ತಾನೆ. ಏನೇನೋ ಮಾಡೋಕ್ಕೆ ಅಂದರೆ ಅವ್ನ ಲೈಫ್ ಸ್ಟೈಲೇ ಪೂರ್ತಿ ಹಾಳು ಮಾಡ್ಕೊಬಿಡ್ತಾನೆ ಸರ್ ಅವನ ಜೀವನದಲ್ಲಿ. ಏನು ತಿಂದರೆ ಅಕಸ್ಮಾತ್ ಸಕ್ಕರೆ ತಿಂದರೆ ಜಾಸ್ತಿ ಐತೇನೋ, ಇದು ತಿಂದರೆ ಜಾಸ್ತಿ ಐತೆ, ಏನೂ ಇಲ್ಲ ಅಲ್ಲಿ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಯ್ತದೆ. ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ನಮ್ಮಲ್ಲಿ ಫುಡ್ಡಲ್ಲೇ ಸುಮಾರು ಇತ್ತು ನಮ್ಮ ಹತ್ರ. ಇತ್ತಲ್ ಗಿಡ ಮದ್ದೆಲ್ಲ ಅಂದ್ರೆ ಥರದಲ್ಲಿ ಎಲ್ಲನೂ ಹಾಳು ಮಾಡ್ಕೊತಾ ಬಂದ್ವಿ. ಅದಕ್ಕೂ ತುಂಬ ಕಾರಣಗಳಿದೆ ಸರ್. ಅದನ್ನೆಲ್ಲ ಹೇಳ್ಕೊಂಡು ಹೋದ್ರೆ ಅದು ಒಂದು ಕತೆ ಆಗೋಯ್ತದೆ. ಏನು ಅಂದರೆ ನಮ್ಮಲ್ಲಿದ್ದ ಜಾತೀಯತೆ ಮೇಯ್ನಾಗಿ. ಈಗ ಯಾರೋ ಒಬ್ಬರು ಪಕ್ಕದ ಮನೆಯವನಿಗೆ ವೈದ್ಯ ಇವನು ಗೊತ್ತಿದ್ರು ಪಕ್ಕದ ಮನೆಯವ್ನಿಗೆ ವೈದ್ಯ ಮಾಡ್ತಿರ್ಲಿಲ್ಲ, ಅವ್ನು ಬೇರೆ ಜಾತಿಯವನು. ಅವ್ರ ಗುಂಪಿನವ್ರಿಗೆ ಮಾತ್ರ ವೈದ್ಯ ಮಾಡ್ಕೊತಿದ್ರು. ಆಮೇಲೆ ಇವರು ವೈದ್ಯ ಮಾಡ್ತಾರೆ ಅಂತ ದೂರದವ್ರಿಗೆ ಗೊತ್ತಾಯ್ತಿರ್ಲಿಲ್ಲ. ತುಂಬ ಇದೆ ಸರ್ ಇದರಲ್ಲಿ. ಈಗ ಸೋಷಿಯಲ್ ಮೀಡಿಯಾ ಇದೆ, ಪ್ರತಿಯೊಂದು ಮನೆಗೂ ತಲುಪುತ್ತೆ ಸರ್ ಇದು. ಅವತ್ತಿನ ದಿನ ಹಂಗೆ ಇರಲಿಲ್ಲ. ಯಾರೋ ಆ ಊರಲ್ಲಿ ಒಬ್ಬ ವೈದ್ಯ ಮಾಡ್ತಾನೆ ಅಂದರೆ ಅವ್ರ ಊರವ್ರಿಗೆ ಗೊತ್ತಿರ್ತಿತ್ತು. ಅವ್ನಿಗೆ ಆಪೋಸಿಟ್ ಅವನಾದ್ರು ಬಂದರೆ ವಿರುದ್ಧ ಆಹಾರ ಕೊಡ್ತಿದ್ರು. ಇವೆಲ್ಲ ಏನಾಯ್ತಿತ್ತು ಅಂದರೆ ಅವ್ರಿಗೆ ನಂಬಿಕೆ ಹೊಟ್ಟೋಯ್ತು.
ಅದಾದ್ಮೇಲೆ ಡಾಕ್ಟರ್ಸ್ ಬಂದರು, ಯಾರೇ ಹೋಗಲಿ ಏನೇ ಮಾಡಲಿ ಇಂಜೆಕ್ಷನ್ ಕೊಟ್ಟು ಅವ್ರನ್ನ ಮಾತಾಡಿಸ್ತಿದ್ರು. ಆವಾಗ ಅವ್ರಿಗೆ ಅದ್ರ ಮೇಲೆ ನಂಬಿಕೆ ಬಂತು. ಇದು ನಾವು ಇದೆಲ್ಲ ಇದ್ದಿದ್ದೆಲ್ಲನೂ ಸಂಪೂರ್ಣವಾಗಿ ನಶಿಸ್ತಾ ಬಂತು. ಅದೇ ಈ ವಿದ್ಯೆಗಳು ಸರ್ 100% ನಮ್ಮ ಭಾರತದಲ್ಲಿ ಪ್ರತಿಯೊಂದು ಕಾಯಿಲೆಗೂ ಪ್ರತಿಯೊಂದು ಇದಕ್ಕೂ ವಿದ್ಯೆಗಳಿತ್ತು, ಪ್ರತಿಯೊಂದಕ್ಕೂ ವಾಸಿ ಆಯ್ತಾ ಇತ್ತು ಸರ್. ಆದರೆ ಮಧ್ಯದಲ್ಲಿ ಇದೆಲ್ಲನೂ ಇದರಿಂದ ಹಾಳಾಯಿತು. ಈಗ ಮತ್ತೆ ಭಗವಂತ ಇದನ್ನೆಲ್ಲ ತಲುಪಿಸೋಕ್ಕೆ ವ್ಯವಸ್ಥೆ ಮಾಡ್ತಾನೆ. ಹಾಂ ಸರ್, ಈಗ ಹೊಸ ಪೇಷಂಟ್ಗಳು ಇರ್ತಾರೆ ಅಂದರೆ ಈಗ ಅವ್ರು ಟೆಸ್ಟ್ ಮಾಡಿಸಿರ್ತಾರೆ, ಅವರಿಗೆ ಶುಗರ್ ಇದೆ ಅಂತ ಗೊತ್ತು, ಬಂದು ಮೆಡಿಸಿನ್ ತೊಗೋಬೋದು ನಿಮ್ಮ ಹತ್ರ ಬೇಕಾದರೆ. ಹೊಸಬ್ರಿಗೆ ಈಗ ಏನು ಶುಗರ್ ಇಲ್ಲ ಏನೂ ಇಲ್ಲ, ಅವ್ರಿಗೆ ಶುಗರ್ ಬಂದಿದೆ ಆದರೆ ಅವ್ರಿಗೆ ಗೊತ್ತಿಲ್ಲ, ಲಕ್ಷಣಗಳೇನು ಸರ್? ಬಾಯೆಲ್ಲ ತುಂಬ ಒಣಗೋದು, ಸುಸ್ತಾಗೋದು, ತಲೆ ತಿರುಗೋದು, ಲೈಟಾಗಿ ನಡ್ಕೊಂಡು ಹೋಗ್ತಿದ್ದಂಗೆ ಸ್ವಲ್ಪ ಕಣ್ಣು ಬ್ಲರ್ ಆಗಿ ಮಂಜಾಗಿ ಮತ್ತೆ ಸರಿ ಹೋಗೋದು, ಇವೆಲ್ಲ ಇದ್ದಾಗ ಶುಗರ್ದು ಲಕ್ಷಣಗಳು ಸರ್. ಇವೆಲ್ಲ ಲಕ್ಷಣಗಳು ಇದು ಟೆಸ್ಟ್ ಮಾಡಿಸಿದಾಗ ಅವರು ಮಾತ್ರೆ ಕೊಟ್ಬಿಡ್ತಾರೆ, ಲೈಫ್ ಲಾಂಗ್ ಮಾತ್ರೆ ಲೈಫ್ ಟೈಮ್ ಅವ್ರು ಮಾತ್ರೆ ತಗೊಂಡು ಹೋಗ್ಬೇಕಾಯ್ತದೆ. ಇದನ್ನ 20 ದಿನ ತಗೊಂಡ್ರೆ ಅವ್ರ ಲೈಫಲ್ಲಿ ಮತ್ತೆ ಮಾತ್ರೆಗೆ ಹೋಗಿಲ್ಲ ಸರ್. ಆರಾಮಾಗಿ ಅವ್ರ ಜೀವನ ಅವರು ಇದು ಮಾಡ್ಕೋಬಹುದು. ಅದು ನಾನು ಇವತ್ತಿಗೂ ಸರ್, ನಾನು 20 ದಿನ ಅಂತ ನಿಮ್ ಕ್ಯಾಮ್ರಾ ಮುಂದೆನೇ ಹೇಳ್ತಾ ಇದೀನಿ. ನಾನು ಅವ್ರು ಬೇಕಾದ್ರೆ ನನ್ನ ಮೇಲೆ ಕೋರ್ಟ್ಗೆ ಹೋಗ್ಲಿ, ನಾನು 20 ದಿನದಲ್ಲಿ ವಾಸ ಮಾಡ್ಕೊಳ್ಳ, ನಾನು ಕೋರ್ಟ್ಗೆ ಹೋಗ್ಲಿ ಸರ್, ನಾನು ಅದ್ರ ಬಗ್ಗೆ ಚಿಂತನೆ ಇಲ್ಲ. ನಾನು 20 ದಿನದಲ್ಲಿ ವಾಸ ಮಾಡಿಕೊಟ್ಟೆ ಕೊಡ್ತೀನಿ. ಆಯ್ತು, ಅದು ಕನ್ಫರ್ಮ್. ಹೊಸಬರಿಗೆ ಮಾತ್ರ ಪ್ರಾರಂಭಿಕ ಹಂತದವ್ರಿಗೆ 20 ದಿನ ಆಲ್ರೆಡಿ ಮಾತ್ರೆ ತಗೊಂಡು 6 ತಿಂಗಳು 7 ತಿಂಗಳು 1 ವರ್ಷದಿಂದ ಮಾತ್ರೆ ತಗೋತಾರೆ ಅವ್ರಿಗೆ. 1 ವರ್ಷದಿಂದ ಮಾತ್ರೆ ತಗೋತಿರೋರಿಗೆ 1-2-3 ತಿಂಗಳು ಬೇಕೇ ಬೇಕು ಸರ್. ಯಾಕಂದ್ರೆ ಮೇದೋಜೀರಕ ಗ್ರಂಥಿ ಈ ಮಾತ್ರೆಗಳಿಂದ ಆಲ್ಮೋಸ್ಟ್ ಅಲ್ಲಿ ಕೆಲಸ ತೆಗಿತಾ ಮಾಡ್ತಾ ಹೋಯ್ತು. ಈಗ ಯಾರೇ ಶುಗರ್ ಪೇಷಂಟ್ಸು ಮಾತ್ರೆಗಳು ತಗೊಳಕ್ಕೆ ಶುರು ಮಾಡೋರಿಂದಾಗ್ಲೇ ಆ ಮೇದೋಜೀರಕ ಗ್ರಂಥಿ ಅದ್ರ ಕೆಲಸನ ಸ್ಟಾಪ್ ಮಾಡ್ತಾ ಹೋಯ್ತಾ ಇರ್ತದೆ. ಯಾರೇ ಅದ್ರ 10 ವರ್ಷ 15 ವರ್ಷ ಆದ್ಮೇಲಿಂದ ಅವ್ರು ಇನ್ಸುಲಿನ್ಗೆ ಹೋಗೇ ಹೋಯ್ತಾರೆ. ಆ ಮಾತ್ರೆಗಳು ಕೆಲಸ ಮಾಡೋದು ನಿಲ್ಲಿಸ್ತವೆ. ಜೊತೆಲಿ ಕಿಣ್ವಗಳು ಕೆಲಸ ಮಾಡೋದು ನಿಲ್ಲಿಸೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಅವ್ರಿಗೆ ಇದು ಕೊಲೆಸ್ಟ್ರಾಲ್ ಮಾತ್ರೆಗಳನ್ನ ಹಾಕ್ತಾರೆ. ಇವಾಗ ಒಂದು ಮಾತ್ರೆಯಿಂದ 116 ಮಾತ್ರೆಗಳಿಗೆ ಅದು ನೆಕ್ಸ್ಟ್ ದಾರಿ ಮಾಡಿಕೊಡ್ತಾ ಹೋಯ್ತದೆ. ಯಾವುದೇ ಕಾರಣಕ್ಕೂ ಮಾತ್ರೆಗೆ ಹೋಗ್ದೇನೆ ನಾವು ಒಂದೇ ಸತಿ ನೀಟಾಗಿ ಕ್ಯೂರ್ ಮಾಡ್ಕೊಡ್ಬೇಕು, ಹಾರ್ಮೋನ್ ಬ್ಯಾಲೆನ್ಸಿಗೆ ಬಂದ್ಬಿಡ್ಬೇಕು ಅಂದರೆ ಇದು ತಗೊಂತು ಅಂದರೆ 20 ದಿನದಲ್ಲಿ ಸ್ಟಾರ್ಟಿಂಗ್ ಅವ್ರಿಗಾದ್ರೆ 20 ದಿನದಲ್ಲಿ ಹಾರ್ಮೋನ್ ಬ್ಯಾಲೆನ್ಸ್ ಸರಿ ಹೋಗುತ್ತೆ. ಆಮೇಲೆ ಶುಗರ್ ಇವ್ರಿಗೆ ಬಂದಿತ್ತು ಅನ್ನೋ ಕುರುಹೇ ಇರಲ್ಲ. ಅವ್ರಿಗೆ ಯಾವಾಗಲೇ ಟೆಸ್ಟ್ ಮಾಡಿಸ್ಲಿ 85, 90, 100 ತಿಂಡಿಗೆ ಮುಂಚೆ, ತಿಂಡಿ ಆದ್ಮೇಲೆ 125 ಕಂಟಿನ್ಯೂ ತಗೋಬೇಕಾ ಇಲ್ಲ ಫುಡ್ ಅಲ್ಲೇ ಮೇಂಟೈನ್ ಮಾಡ್ಕೋಬೋದಾ ಸರ್? ಈಗ 20 ದಿನ ತಗೊಂಡ್ಮೇಲೆ ಅವ್ರು ತಗೊಳಂಗೇ ಇಲ್ಲ. ಇನ್ನು ನನ್ನ ಮೆಟೀರಿಯಲ್ ತಗೊಳಂಗಿಲ್ಲ ಅವರು. ಆರಾಮಾಗಿ ಅವ್ರ ಲೈಫ್ ಸ್ಟೈಲ್ ಅವ್ರು ಮೊದಲೆಲ್ಲ ಊಟ ಹೆಂಗ್ ಮಾಡ್ಕೊತಾ ಇದ್ರು ಹಂಗೆ ಮಾಡ್ಕೊಂಡು ಅವ್ರು ಆರಾಮಾಗಿ ಅವ್ರ ಜೀವನ ನಡ್ಸ್ಕೊಂಡು ಹೋಗ್ಲಿ, ಏನು ತಲೆ ಬಿಸಿ ಇರಲ್ಲ. ಊಟ ಹೇಗ್ ಮಾಡ್ಬೇಕು, ಡಯಟ್ ಅಲ್ಲಿ ಇರ್ಬೇಕು, ಈ ತರ ತಗೊಳ್ಳೋವರೆಗೂ ಮಾತ್ರ ಪಥ್ಯಾಹಾರ ಅಷ್ಟೇನೆ. ಈ ತಗೊಂಡ್ಮೇಲೆ ಅದು ಪಥ್ಯಾಹಾರ ಅಂತೇನಿಲ್ಲ. ಆರಾಮಾಗಿ ಅವರು ಇಲ್ಲಿವರೆಗ ಹಾಳು ಮಾಡ್ಕೊಂಡ್ರೆ ಆರ್ಗನ್ಸ್ ಹಾಳಾಗಿರೋದಕ್ಕೆ ಪ್ರೋಟೀನ್ಸು ಇಂಥ ಒಳ್ಳೆ ಫುಡ್ಗಳೇ ಹೇಳಿರ್ತೀನಿ ನಾನು. ನಾನ್ ವೆಜ್ ಅವ್ರಿಗೆ ಬೇರೆ ತರ, ವೆಜ್ ಅವ್ರಿಗೆ ಬೇರೆ ತರ, ಒಳ್ಳೊಳ್ಳೆ ಫುಡ್ಗಳನ್ನ ತಿನ್ನೋ ತರನೇ ವ್ಯವಸ್ಥೆ ಮಾಡಿ ಹೇಳ್ಕೊಟ್ಟಿರ್ತೀನಿ. ಸ್ವೀಟ್ ತಿಂತಾರಲ್ಲ, ಲೆಸ್ ಕಾಫಿ ಟೀ ಕುಡಿತಾ ಇರ್ತಾರೆ, ಅವರೆಲ್ಲ ಏನು ಸಮಸ್ಯೆ ಇಲ್ಲ ಸರ್. ಮೊದಲಿನ ತರನೇ ಆರಾಮಾಗಿರ್ಬೋದು. ಸಕ್ಕರೆನೂ ತಿನ್ಬೋದು, ಸಕ್ಕರೆ ಅವ್ರ ಸ್ವೀಟು. ನಾನೇ ಈಗ ಜಾಮೂನ್ 1 ವಾರ 15 ದಿನಕ್ಕೋಸ್ಕರ ಜಾಮೂನ್ ತಿಂತೀನಿ. ಈಗ ಮನೇಲೆ ರೆಡಿ ಮಾಡೋದು ಸ್ವೀಟ್ಸ್ ಸರ್. ಇವೆಲ್ಲ ಆರಾಮಾಗಿ ರೆಡಿ ಮಾಡಿಸ್ತೀವಿ, ಮನೇಲೆ ತಿಂತಾ ಇರ್ತೀವಿ. ಇವತ್ತರು ನನ್ನ ಸ್ವೀಟ್ ಅನ್ನೋದು ಒಂದು ನನಗೆ ಈಗ ನನಗೆ ಅಂತಲ್ಲ ಸರ್, ನನ್ನ ಜೊತೆಗೆ ಸೇರಿರೋಂಥವ್ರು ಅವ್ರು ಯಾರಿಗೂ ಈಗ ಶುಗರ್ ಅನ್ನೋ ತಲೆ ಬಿಸಿನೇ ಇಲ್ಲ. ಈಗೆಲ್ಲ ಇವಾಗ ನೀವು ತಗೋತಿಲ್ಲ? ಇಲ್ಲ ಸರ್, ನನಗೇನು ಮುಟ್ತಾನೆ ಇಲ್ಲ. ನೀವು ತಗೋತಾರೆ 20 ದಿನ ತಗೋಬೇಕು, ತಪ್ಪಿದ್ರೆ ಒಂದು 3-4 ತಿಂಗಳು ತಗೋಬೇಕು ವಾಸಿ ಆಗೋ ತನಕ. ಅಂದ್ರೆ 3-4 ತಿಂಗಳು ಯಾರು ಅಂದ್ರೆ ಬಂದಿರೋರು, ಬಂದು ಲೇಟ್ ಆಗೋಗಿರೋರು, 10 ವರ್ಷ ಆಗೋಗಿರೋ, 5 ವರ್ಷ ಹಿಂಗಾಗಿರೋರ್ಗೆ ಮಾತ್ರ 3-4 ತಿಂಗಳ ಕತೆ. ಹೌದು. ಇವರು ಹೊಸದಾಗಿ ಬಂದಿರೋರೆಲ್ಲ 1-3-4 ತಿಂಗಳಿಗೆ ಹೋಗಂಗೆ ಇಲ್ಲ. 1 ತಿಂಗಳ ಒಳಗಡೆ ಪೂರ್ತಿ ಕ್ಲಿಯರ್. ಯಾವುದೇ ಕಾರಣಕ್ಕೂ ಅದರಿಂದ ಮುಂದಕ್ಕೆ ಎಳೆಯೋದೇ ಇಲ್ಲ ಸರ್. ಇದರಿಂದ ಹಂಗಾದ್ರೆ ತುಂಬಾ ಪ್ರಯೋಜನ ಇದೆ. ಯಾಕಂದ್ರೆ 10 ವರ್ಷ 15 ವರ್ಷ ಮಾತ್ರೆ ತಗೋಬೇಕು, ಅದರಿಂದ ಸೈಡ್ ಎಫೆಕ್ಟ್, ಕಿಡ್ನಿ ಹಾಳಾಗುತ್ತೆ. ನಾನು ಹೇಳಿದ್ನಲ್ಲ ಸರ್ ತಮ್ಗೆ, ನಮ್ಮ ಜನ ಮಾತ್ರೆ ನುಂಗಿ ಕಿಡ್ನಿ ಹಾಳು ಮಾಡ್ಕೋಬಹುದು. ಅದು 20 ದಿನ ಇದನ್ನ ತಗೊಂಡು ಸೈಡ್ ಎಫೆಕ್ಟ್ ಅನ್ನೋದು ಇದೆ ಅಂತ ಕೇಳೋಂಥ ಜನ ನಮಗೆ, ಅದು ಎಜುಕೇಟೆಡ್ಸ್ ಆದರೆ ಏನು ತಲೆ ಬಿಸಿ ಏನಿಲ್ಲ ಸರ್. ಅವರು ಇಂಗ್ರೀಡಿಯೆಂಟ್ಸ್ ನೋಡ್ತಾರೆ, ಮೇಲ್ಗಡೆ ಎಲ್ಲ ಇದು ಎನರ್ಜಿ ಏನಿದೆ ಇದೆಲ್ಲ ಪ್ರತಿಯೊಂದು ನೋಡ್ಕೊತಾರೆ, ಅಡ್ಜಸ್ಟ್ ಆಯ್ತದೆ. ಆದರೆ ಇನ್ನು ಸ್ವಲ್ಪ ನಮ್ಮ ವಿದ್ಯಾವಂತರಿಗೆ ಇನ್ನೂ ಅದ್ರ ಬಗ್ಗೆ ಇದು ಬರಬೇಕು ಸರ್. ಓಕೆ ಸರ್, ಕೊನೆಯದಾಗಿ ಶುಗರ್ ಬಂದಿರೋರು ಈ ಫುಡ್ ಪ್ರಾಡಕ್ಟ್ನ ತಗೊಂಡು ಅವ್ರ ಲೈಫ್ ಟೈಮ್ನ ಆರಾಮಾಗಿ ಮುಂದಿನ ದಿನ ಬರೀ 1 ತಿಂಗಳೊಳಗಡೆ ಅವ್ರ ಲೈಫ್ ಸ್ಟೈಲ್ನ ಸರಿ ಮಾಡ್ಕೊಂಡು ಅವ್ರ ಜೀವನ ರೂಪಿಸ್ಕೋಬಹುದು. ಓಕೆ. ಮತ್ತೆ ಅವ್ರ ಮಾತ್ರೆಗೇನು ಹೋಗಿಲ್ಲ. ಅಕಸ್ಮಾತ್ ಇದನ್ನ ಪ್ರಾರಂಭಿಕ ಹಂತದವ್ರು ಬಂದಿರ್ತಾರಲ್ಲ ಅಂಥವ್ರಿಗೆ ಕೊಟ್ಟು 20 ದಿನದಲ್ಲಿ ವಾಸಿ ಆಗಿಲ್ಲ ಅಂದರೆ ನನಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡ್ಬೋದು.
ಮಾಡ್ಬೋದು ಸರ್, ಏನು ತೊಂದರೆ ಇಲ್ಲ. 20 ದಿನದಲ್ಲೇ ಗೊತ್ತಾಗುತ್ತೆ ಅದು. 20 ದಿನದೊಳಗಡೆ ಏನಾದ್ರು ಇದಾಗಿಲ್ಲ ನೀವು ಕಾಮೆಂಟ್ ಹಾಕ್ಬೋದು, ಇಲ್ಲ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ಬೋದು, ನೀವೇನಾದ್ರು ಮಾಡ್ಕೊಳ್ಳಿ ಸರ್. ಶುಗರ್ ಅಂತೂ ಗ್ಯಾರಂಟಿ 100% ವಾಸಿ ಮಾಡ್ಕೊಡೋದೇ ನಾನು, ಅದಕ್ಕೋಸ್ಕರ ಅಂತಾನೆ ನಾನು ಬಂದಿದ್ದೀನಿ ಸರ್ ಈ ವಿಚಾರದಲ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.